ನಾವೆಲ್ಲ ಕೇಳಿರ್ತೀವಿ ಇವ್ರ ವಿರುದ್ಧ ಎಕ್ಸ್ ಪಾರ್ಟೆ ಜಜ್ಮೆಂಟ್ ಬಂತು, ಅವ್ರ ವಿರುದ್ಧ ಎಕ್ಸ್ ಪಾರ್ಟೆ ಡಿಗ್ರಿ ಬಂತು ಅಂತ. ಇದು ಎಕ್ಸ್ ಪಾರ್ಟೆ ಡಿಗ್ರಿ ಅಥವಾ ಜಜ್ಮೆಂಟ್ ಅಂದರೆ ಏನು? ಈಗ ನೋಡಿ, ಒಂದು ಪ್ಲೇಂಟಿಫ್ ಬಂದು ಕೇಸ್ನ ಫೈಲ್ ಮಾಡ್ತಾನೆ. ಕೇಸ್ ಫೈಲ್ ಆಗಿದೆ ನನ್ನ ವಿರುದ್ಧ ಅಂತ ಡಿಫೆಂಡೆಂಟ್ಗೆ ಹೇಗೆ ಗೊತ್ತಾಗುತ್ತೆ? ಅದಕ್ಕೆ ಕೋರ್ಟ್ ಏನು ಮಾಡುತ್ತೆ, ಅವನಿಗೆ ಒಂದು ಸಮನ್ಸ್ನ ಕಳಿಸುತ್ತೆ. ಅವನ ಅಡ್ರೆಸ್ಗೆ ಒಂದು ಸಮನ್ಸ್ನ ಕಳಿಸ್ತಾರೆ. ಅದರಲ್ಲಿ ಪೂರ್ತಿ ಡೀಟೇಲ್ ಇರುತ್ತೆ. ಅಂದರೆ ಈ ಥರ ನಿಮ್ಮ ಮೇಲೆ ಕೇಸ್ ಆಗಿದೆ, ನೀವು ಈ ದಿನ ಈ ಟೈಮ್ಗೆ ಈ ಕೋರ್ಟಲ್ಲಿ ಹಾಜರಾಗಿರಬೇಕು ಅಂತ ಪೂರ ಡೀಟೇಲ್ ಆಗಿ ಕೊಟ್ಟಿರುತ್ತೆ. ಅಷ್ಟು ಸಮನ್ಸ್ ಕಳಿಸಿನೂ ಕೂಡ ಆ ಡಿಫೆಂಡೆಂಟು ಆ ದಿನ ಕೋರ್ಟ್ಗೆ ಹಾಜರು ಆಗದೆ ಇದ್ದರೆ ಏನು ಮಾಡುತ್ತೆ, ಕೇಸ್ ಅಲ್ಲಂತರೂ ನಿಲ್ಸೋದಕ್ಕಾಗಲ್ಲ, ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗತ್ತೆ. ಅವ್ನು ಬರಲಿ ಅಂತ ನಾವು ಕಾಯ್ಕೋದು ಕೊಡೋಕ್ಕಾಗೋದಿಲ್ವಲ್ಲ. ಆಗ ಕೋರ್ಟ್ ಏನು ಮಾಡುತ್ತೆ, ಅವ್ನ ಗೈರ್ ಹಾಜರಿಯಲ್ಲಿ ಕೂಡ ಆ ಕೇಸ್ನ ನಡ್ಸ್ಕೊಂಡು ಹೋಗುತ್ತೆ. ಅದು ಕೇಸ್ನ ನಡ್ಸ್ಕೊಂಡು ಹೋಗಿ ಅದು ಎವಿಡೆನ್ಸ್ ಏನೇನು ಇದು ಪ್ಲೇಂಟಿಫ್ ಕೊಡ್ತಾನೋ ಅದ್ರ ಬೇಸಿಸ್ ಮೇಲೆ ಆರ್ಡರ್ 9 ರೂಲ್ 6 ಅಲ್ಲಿ ಇದು ಪ್ರೊಸೆಸ್ ಎಲ್ಲ ನಡೆಯುತ್ತೆ. ಅಂದರೆ ಅವ್ನ ಗೈರ್ ಹಾಜರಿಯಲ್ಲೇ ಇದು ಟ್ರೈಲ್ ಎಲ್ಲ ನಡೆಯುತ್ತೆ. ಅದು ಎಲ್ಲಿ ಬರುತ್ತೆ? CPC ಆರ್ಡರ್ 9 ರೂಲ್ 6 ಅಲ್ಲಿ ಇದೆಲ್ಲ ನಡ್ಕೊಂಡು ಬರುತ್ತೆ. ಆ ಜಜ್ಮೆಂಟ್ ಬರುತ್ತೆ. ಅವ್ನ ಗೈರ್ ಹಾಜರಿಯಲ್ಲೇ ಒಂದು ಜಜ್ಮೆಂಟ್ ಅಥವಾ ಡಿಗ್ರಿ ಏನು ಬರುತ್ತೆ, ಅದಕ್ಕೆ ನಾವೇನಂತ ಹೇಳ್ತೀವಿ, ಎಕ್ಸ್ ಪಾರ್ಟೆ ಜಜ್ಮೆಂಟ್ ಆರ್ ಡಿಗ್ರಿ ಅಂತ ಹೇಳ್ತೀವಿ. ಹಾಗಂತ ಡಿಫೆಂಡೆಂಟು ಅದೇನು ಡಿಗ್ರಿ ಅಥವಾ ಜಜ್ಮೆಂಟ್ ಬಂದಿರುತ್ತಲ್ವ, ಅದನ್ನು ಸೆಟ್ ಅಸೈಡ್ ಮಾಡದೇ ಇರೋಕ್ಕಾಗೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅವನು ಸೆಟ್ ಅಸೈಡ್ ಮಾಡಬಹುದು. ಯಾವಾಗಪ್ಪ ಅಂದರೆ CPC ಯಲ್ಲಿ ಆರ್ಡರ್ 9 ರೂಲ್ 13 ಅಲ್ಲಿ ಅವನು ಅದನ್ನು ಸೆಟ್ ಅಸೈಡ್ ಮಾಡ್ಬೋದು. ಅದಕ್ಕೆ ಅವನು 2 ರೀಸನನ್ನು ಕೊಡ್ಬೋದು. ಒಂದು, ನನಗೆ ಸಮನ್ಸ್ ಸರ್ವೆ ಆಗಲಿಲ್ಲ ಅಂತ ಹೇಳ್ಬೋದು. ಅಂದರೆ ಏನು ನೀವು ಸಮನ್ಸ್ ನಂಗೆ ಕಳಿಸಿದ್ರಿ ಅದು ನನ್ನ ಹತ್ರ ತಲುಪಲೇ ಇಲ್ಲ ಅಂತ ಹೇಳ್ಬೋದು ಒಂದು. ಎರಡನೇದು, ಇಲ್ಲ ನಾನು ಏನು ಅಬ್ಸೆಂಟ್ ಆಗಿದ್ದೆ ಅಥವಾ ಏನು ಹಾಜರು ಆಗೋಕ್ಕಾಗಲಿಲ್ಲ, ಅದಕ್ಕೊಂದು ಸಫಿಸಿಯೆಂಟ್ ಕಾಸ್ ಇತ್ತು, ಅನಿವಾರ್ಯತೆ ಇತ್ತು ಅಂತ ಅವನು ಹೇಳಿ ಅದನ್ನು ಸೆಟ್ ಅಸೈಡ್ ಮಾಡ್ಕೋಬಹುದು. ಈ ಥರದ್ದು ಇನ್ನೂ ವಿಡಿಯೋಸ್ಗಳು ನಿಮ್ಗೆ ಬೇಕಾಗಿದ್ರೆ JVS ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.